ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಇವತ್ತಿನ ವಿಶೇಷವಾದಂತಹ ತರಗತಿಯನ್ನು ಆರಂಭ ಮಾಡ್ತಾ ಇದೀವಿ. ಇವತ್ತಿನ ಮುಖ್ಯವಾದ ಟಾಪಿಕ್ ಏನಪ್ಪಾ ಅಂದ್ರೆ, ಇದೇ ಮಾರ್ಚ್ 1 ಮತ್ತು ಹಾಗೂ ಮಾರ್ಚ್ 15ರಂದು ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಆದರ್ಶ ವಸತಿ ಶಾಲೆಗಳಿಗೆ ಕೆಲವೊಂದಿಷ್ಟು ಮುಖ್ಯವಾದಂತಹ ಪ್ರಶ್ನೆಗಳು ತಂದಿದ್ದೇನೆ, ಚರ್ಚೆ ಮಾಡೋಣ. ಇದು ಗಣಿತ ವಿಭಾಗದ ವಿಶೇಷವಾದಂತಹ ಪ್ರಶ್ನೆಗಳು. ಬನ್ನಿ, ಮೊದಲನೇ ಪ್ರಶ್ನೆ ನೋಡ್ರಿ, ಏನೈತೆ? 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ? ನೋಡ್ರಿ, ವರ್ಗ ಸಂಖ್ಯೆಗಳಂತ ಹೇಳಿದ್ರು. ಸೊ 1ರಿಂದ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳಿವೆ? ನೋಡ್ರಿ, ನೆನಪಿರ್ಲಿ, ವರ್ಗ ಸಂಖ್ಯೆ ಅಂತ ನೆನಪಿರ್ಲಿ, ಯಾವುದೇ ಸಂಖ್ಯೆಯನ್ನ 2 ಬಾರಿ ಗುಣಿಸಿದಾಗ ಅದಕ್ಕೆ ನಾವು ವರ್ಗ ಸಂಖ್ಯೆ ಅಂತೀವಿ. ಇಲ್ಲಿ 50ರವರೆಗೆ ಎಷ್ಟು ವರ್ಗ ಸಂಖ್ಯೆಗಳು ಅಂತ ಹೇಳ್ಯಾರ. ನೋಡಬ್ಬರಿ, 1ರ ವರ್ಗ ಅಂದ್ರೆ ಈ ರೀತಿ: 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, ಅದೇ ರೀತಿ 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49. ನೆಕ್ಸ್ಟ್ ಅದೇ ರೀತಿ 8ರ ವರ್ಗ 64. ನೋಡ್ರಿ, ಇಲ್ಲಿ ಜಾಸ್ತಿ ಆಯ್ತು. ಅವ್ರು ಕೇಳಿದ್ ಜಸ್ಟ್ ಕೇವಲ 50ರವರೆಗೆ ಎಷ್ಟು ವರ್ಗ ಸಂಖ್ಯೆ ಅಂತ ಹೇಳಿ. 7 ವರ್ಗಕ್ಕೆ 49 ಬಂದು 8 ವರ್ಗ 64 ಹೇಳಿದ್ರೆ ಇಲ್ಲಿ ಸ್ಟಾಪ್ ಬಿಡ್ಬೇಕಿದೆ. 1ರಿಂದ 50ರ ತರ 7 ವರ್ಗ ಸಂಖ್ಯೆಗಳಿವೆ. ಆದ್ದರಿಂದ ನಮ್ಮ ಆಯ್ಕೆಯಲ್ಲಿ ಉತ್ತರ ಸಿ, ಮೂರನೇ ಆಯ್ಕೆ. ಸರಿ, ಮೂರನೇ ಆಯ್ಕೆ ಉತ್ತರ 7 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನೈತಪ್ಪ? 12 ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಎಂದರೇನು? ನೋಡ್ರಿ, 24 ಗಂಟೆ ಗಡಿಯಾರ ಇರ್ತದ, 12 ಗಂಟೆ ಗಡಿಯಾರ ಇರ್ತದ. 12 ಗಂಟೆ ಗಡಿಯಾರದಲ್ಲಿ ಪ್ರತಿಯೊಂದು ಸಮಯ 2 ಬಾರಿ ಬರ್ತದ. 24 ಗಂಟೆ ಗಡಿಯಾರದಾಗ ಆ ರೀತಿ ಆಗಲ್ಲ. ಒಂದಿನಕ್ಕೆ 24 ಗಂಟೆ, 1 ಗಂಟೆ 1 ಬಾರಿ ಮಾತ್ರ ಬರ್ತದ. ಸೊ ಇಲ್ಲಿ ಕೇಳಿದ್ರು 12 ಗಂಟೆಗಳುಳ್ಳ ಗಡಿಯಾರದ ಪ್ರಕಾರ 14 ಗಂಟೆ ಅಂದ್ರೆ ಏನು? ಜಸ್ಟ್ ಏನ್ ಮಾಡ್ಬೋದು, 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸು ಅಂತಂದ್ರೆ 14 ಒಳಗೆ 12 ಕಳಿಬೇಕು. 24 ಗಂಟೆ ಗಡಿಯಾರ ಅಂತಂದಾಗ 12ನ್ನ ಕೂಡ್ಸು ನಿಯಮವನ್ನ ಕಲ್ತಿರ್ಬೇಕು. ಈ ಸದ್ಯ 14 ಗಂಟೆ, ಇದು 12 ಗಂಟೆ ಸಮಯದಾಗ ಏನಾಗುತ್ತಾ, ಎಷ್ಟು ಗಂಟೆ ಆಗಿರುತ್ತೆ ಅಂತ ಕೇಳಿದಾಗ ಇದರಲ್ಲಿ 12 ಗಂಟೆ ಕಳಿಬೇಕು. ಯಾಕೆ ಕಳಿಬೇಕು ಅಂದ್ರೆ, ಇದು 12ನ್ನ ದಾಟಿ 13, 14 ಆಗೈತೆ. ಹಾಗಾಗಿ ಇದ್ರ 12 ಅನ್ನೋದು ಕಳಿಬೇಕು. 0, 0, 14ರ 12 ಕಳೆದ್ರೆ ಡೈರೆಕ್ಟ್ 2 ಗಂಟೆ. ಸೊ ಇದು ಎಂತ 2 ಗಂಟೆ? ಮಧ್ಯಾಹ್ನ 2 ಗಂಟೆ. ಹೆಂಗೆ? 14 ಬರೋದು ಯಾವಾಗ? 12 ತದನಂತರ 12 ದಾಟಿದ ಮೇಲೆ 12 ಆದ್ಮೇಲೆ 13, 13 ಆದ್ಮೇಲೆ 14. ಅಂದ್ರೆ 12 ಗಂಟೆ ಮೊದಲು 2 ಗಂಟೆ ನಮ್ಮಲ್ಲಿರೋದು ಮಧ್ಯರಾತ್ರಿಯಲ್ಲಿ. 12 ಗಂಟೆ ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಮಧ್ಯಾಹ್ನ ಬರ್ತದೆ. ಹಾಗಾಗಿ 2 ಗಂಟೆ PM ಅಂದ್ರೆ ಮಧ್ಯಾಹ್ನ. ಸೊ ಆದ್ದರಿಂದ ನಮ್ಮ ಆಯ್ಕೆ ಮೂರನೇ ಆಯ್ಕೆ ಆದಂತ 2 ಗಂಟೆ PM. ಸೊ AM ಆಗಿದ್ರೆ ಅದು ಮಧ್ಯರಾತ್ರಿ ಆಗ್ತಿತ್ತು, ಅದು ಕೇವಲ ಡೈರೆಕ್ಟ್ 2 ಗಂಟೆ ಅಂತ ಕೊಡ್ತಾ ಇದ್ರು. ಓಕೆ, ತಿಳಿತಲ್ವಾ ಮಕ್ಕಳೇ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳುತ್ತಾ? 1.67 ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಭಿನ್ನರಾಶಿ ರೂಪದಲ್ಲಿ ಏನ್ ಮಾಡ್ಬೇಕಂತೆ? ಬರೀಬೇಕಂತೆ. ಬನ್ನಿ, ಭಿನ್ನರಾಶಿ ಅಂತ ಹೇಳಿದೀವಿ, ನೆನಪಾಗ್ಬೇಕು. ಒಂದು ಅಂಶ ಮತ್ತು ಒಂದು ಛೇದ ಇರ್ತದ. ಸೊ 1.67 ಇಸ್ ಈಕ್ವಲ್ ಟು, ಇದು ಅಂಶ, ಇಲ್ಲೊಂದು ಛೇದ. ಸೊ ಭಿನ್ನರಾಶಿ ಬರೆಯಂದಾಗ ಇಲ್ಲಿ ಏನಿದಾವ ದಶಮಾಂಶ ಬಿಂದುವನ್ನು ಹೊರತುಪಡಿಸಿ ಉಳಿದ ಸಂಖ್ಯೆಗಳ ಅಂಶ ರೂಪದಲ್ಲಿ ಬರೆಯಿರಿ. 167 ಡಿವೈಡೆಡ್ ಬೈ 1 ಬರ್ದು, ಇಲ್ಲೂ ಬಿಂದು ಆದ ನಂತರ ಎಷ್ಟು ಅಂಕಿಗಳು ಬಲಗಡೆ ಇವೆ ಅಂತ ನೋಡ್ಬೇಕು. ಇದರ ಬಲಗಡೆ 2 ಅಂಕಿಗಳಿದಾವೆ, ಆದ್ದರಿಂದ 2 0 ಕೊಟ್ಟು ಬಿಡ್ರಿ. ಸೊ ಆದ್ದರಿಂದ ನಮ್ಮ ಉತ್ತರ 167 ಡಿವೈಡೆಡ್ ಬೈ 100. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಆಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆ ನೋಡ್ರಿ, ಒಂದು ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿವೆ? ನೆನಪಲ್ಲಿ, ಪ್ರತಿ ವರ್ಷ ಅಧಿಕ ವರ್ಷವಾಗಿರುವುದಿಲ್ಲ ಹಾಗೂ ಪ್ರತಿ ವರ್ಷವೂ ಸಾಮಾನ್ಯ ವರ್ಷವೂ ಆಗಿರುವುದಿಲ್ಲ. ನೆನಪಿರ್ಲಿ, ಒಂದು ವರ್ಷದಲ್ಲಿ 365 ದಿನ ಇರ್ತಾರ. ಯಾವಾಗ ಅಧಿಕ ವರ್ಷ ಅಂತ ಮಾತಾಡ್ತೀವಲ್ಲ ಅವಾಗ ಒಂದಿನ ಹೆಚ್ಚಾಗತ್ತೆ. ಹೇಗೆ? ಆ ವರ್ಷ ಫೆಬ್ರವರಿ ತಿಂಗಳಲ್ಲಿ 29 ದಿನ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಆಗ ಅದು ಅಧಿಕ ವರ್ಷ ಆಗುತ್ತೆ.
ಪ್ರತಿ ಒಂದು ವರ್ಷದಲ್ಲಿ 365 ದಿನ ಇದ್ರೆ ಸಾಮಾನ್ಯ ವರ್ಷದಲ್ಲಿ, ಅಧಿಕ ವರ್ಷದಲ್ಲಿ ಮಾತ್ರ 366 ದಿನಗಳಿರ್ತವೆ. ಹಾಗಾಗಿ ಅಧಿಕ ವರ್ಷ ಅಂದ ತಕ್ಷಣ ನಮಗೆ 366 ದಿನಗಳು ನೆನಪಾಗಬೇಕು. ಮತ್ತೆ ಇನ್ನೊಂದು ನೆನಪಲ್ಲಿ, ಅಧಿಕ ವರ್ಷ ಅಂತ ನಮ್ಗೆ ಯಾವಾಗ ಗೊತ್ತಾಗಬೇಕಪ್ಪ ಅಂದ್ರೆ, ಅದು ಹೆಂಗ್ ಗೊತ್ತಾಗತ್ತಂದ್ರೆ, ಯಾವ ವರ್ಷದ ಉದಾಹರಣೆ ಈ ವರ್ಷ 2026, ಈ ಸಂಖ್ಯೆ 4ರಿಂದ ಪೂರ್ಣವಾಗಿ ಭಾಗವಾದ್ರೆ ಅದು ಅಧಿಕ ವರ್ಷ. ಭಾಗ ಆಗಿಲ್ಲ, ಶೇಷ ಉಳಿತು ಅಂದ್ರೆ ಅದು ಅಧಿಕ ವರ್ಷವಲ್ಲ. ನೋಡಂಬರಿ, 4ರಿಂದ ಭಾಗಿಸಂಬ್ರಿ. 4 5 20, 0 0 ಯಾರು ಇಳಿಸ್ತೀವಿ, ಭಾಗ ಆಗಲ್ಲ, 0 ಕೊಡ್ಬೇಕು, 6 ಇಳಿಸ್ತೀವಿ. 4 6 24, ಇಲ್ಲಿ 2 ಶೇಷ ಉಳಿತು ಅಂದ್ರೆ ಇದು ಅಧಿಕ ವರ್ಷವಲ್ಲ. ಈ ರೀತಿ ಶೇಷ ಉಳಿದ್ರೆ ಇದು ಅಧಿಕ ವರ್ಷ ಅಲ್ಲ. ಶೇಷ ಉಳಿದೆ 4ರ ಬಗ್ಗೆ ಭಾಗ ಆಗ್ಬೇಕು. ಇಲ್ಲಿ ನೋಡಿ, ಕೊನೆ 2 ನಂಬರ್ ತಗೋರಿ, 26 4ರ ಬಗ್ಗೆಗಿಲ್ಲ. ಅದೇ ನೆಕ್ಸ್ಟ್ 28 ಐತಿ ನೋಡಿ, ಇದು 4ರ ಬಗ್ಗೆಗೆ 4 7 28 ಅಂದ್ರೆ 2028. ಮುಂದಿನ 2028 ಅದು ಅಧಿಕ ವರ್ಷವಾಗುತ್ತದೆ. ಸೊ ನಿಮಗೆ ಗೊತ್ತಾಗಿರ್ಬೇಕು, ಅಧಿಕ ವರ್ಷ ಅಂದ್ರೆ 366 ದಿನ ಇರ್ತದೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5 ನೋಡ್ರಿ. ಭಿನ್ನ ರಾಶಿ ಕ್ವಶನ್, ಬಣ್ಣ ಬಳಿದ ಭಾಗದ ಭಿನ್ನ ರಾಶಿ ರೂಪ ಎಂದರೆ ಎಷ್ಟು ಅಂತ ಹೇಳ. ನೋಡ್ರಿ, ಇಲ್ಲೊಂದು ಚಿತ್ರ ಐತೆ, ಅದರಲ್ಲಿ ಏನ್ ಮಾಡ್ರ, ಬಣ್ಣ ತುಂಬ್ಯಾರ. ಸೊ ಬಣ್ಣ ತುಂಬಿದ ಭಾಗದ ಭಿನ್ನ ರಾಶಿ ರೂಪ ಕೇಳಕತ್ತ. ಬರೀ ಭಿನ್ನ ರಾಶಿ ರೂಪ ಅದೇಟಿ ಮತ್ತೆ ಸೇಮ್ ಒಂದು ಲೈನ್ ಹಾಕೋಬೇಕು. ಇಲ್ಲ, ಮ್ಯಾಲೆ ಅಂಶ, ಕೆಳಗ ಛೇದ. ಒಟ್ಟು ಭಾಗ ಎಣಿಸ್ರಿ, 1 2 3 4 5 6 7 8 ಟೋಟಲ್ ಭಾಗ ಕೆಳ ಬರೀ. ಎಷ್ಟು ಭಾಗ ಬಣ್ಣ ತುಂಬೈತೆ ನೋಡ್ರಿ, 1 2 3, ಕೇವಲ 3 ಭಾಗ ಬಣ್ಣ ತುಂಬೈತೆ. ಹಾಗಾಗಿ ಅಂಶದಲ್ಲಿ 3 ಭಾಗ. ಯಾಕೆ ಬರ್ದ್ವಿ, ಅವ್ರು ಕೇಳಿದ್ದೇನು, ಬಣ್ಣ ಬಳಿದ ಭಾಗದ ಭಿನ್ನ ರಾಶಿ ರೂಪ ಅಂತ ಹೇಳಾರ. ಬಣ್ಣ ಬಳಿದ ಮಾತ್ರ ತಗೋಬೇಕು. ಯಾವ ತೆಗೆದುಕೊಂಡ ಭಾಗವನ್ನು ಅಂಶದಲ್ಲಿ ಬರೀ. 3 ಭಾಗಕ್ಕೆ ಬಣ್ಣ ತುಂಬಿ 3/8 ಸರಿಯಾದ ಉತ್ತರ. ಆಪ್ಷನ್ ಎ ಮೊದಲನೇ ಆಯ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, 4ರ ಅಪವರ್ತನಗಳು. 6ನೇ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 6, 4ರ ಅಪವರ್ತನಗಳು. ನೆನಪಿರ್ಲಿ, ಅಪವರ್ತನಗಳು ಅಂದ್ರೆ 4ರಿಂದ 4ನ್ನ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು. ಈ 4ನ್ನ ನಂಬರ್ ಐತಲ್ಲ, ಇದನ್ನ ಭಾಗಾಕಾರ ಮಾಡ್ಬೇಕು. ಈ ಸಂಖ್ಯೆನೇ ಭಾಗಿಸ್ಬೇಕು. ನೋಡ್ರಿ, 1ರಿಂದ ಭಾಗಿಸಿದ್ರೆ ಪೂರ್ಣ ಆಗುತ್ತಾ, 1 4 4 ಎಸ್ ಪೂರ್ಣವಾಗುತ್ತೆ. ನೆನಪಿರ್ಲಿ, ಎಲ್ಲಾ ಸಂಖ್ಯೆ ಅತಿ ಚಿಕ್ಕ ಅಪವರ್ತನ 1 ಆಗಿರ್ತದೆ. ತದನಂತರ 2ನೇ ತಗೋರಿ. ಈ 2ರ ನಂಬರ್ 4ನ್ನ ಭಾಗಿಸ್ತದ, ಹೌದು. 2 2 4 ಭಾಗಿಸುತ್ತೆ. 2ರಿಂದ ಭಾಗಿಸಿದ್ರೆ ಪೂರ್ಣವಾಗಿ ಭಾಗ ಆಗುತ್ತೆ. 3 ತಗೋರಿ. 3ರಿಂದ 4ನ್ನ ಭಾಗಿಸಕ್ ಬರೋದಿಲ್ಲ ಸರ್. ಬರುತ್ತಲ್ರಿ, 3 1 ಶೇಷ ಉಳಿಬಾರ್ದು, ಕಂಪ್ಲೀಟ್ ಆಗಿ ಭಾಗ ಆಗ್ಬೇಕು, ಬೊಬ್ಬ ಆಗಲ್ಲ. ನೆಕ್ಸ್ಟ್ 4 ತೋರಿ. 4ರಿಂದ ಭಾಗ ಆಗುತ್ತೆ, ಆರಾಮ್ಸೆ ಆಗುತ್ತೆ. 4 1 4 ಕಂಪ್ಲೀಟ್ 0 ಬಂದ್ಬಿಡುತ್ತೆ ಶೇಷ. ಸೊ ಯಾವುದೇ ಸಂಖ್ಯೆಯನ್ನ ನಿಶೇಷವಾಗಿ ಭಾಗಿಸ್ಬೇಕು. 0 ಉಳಿಯೋ ತರ 0 ಬರಬೇಕು, ಶೇಷ 0 ಇರೋ ತರ ಭಾಗಿಸಿದ್ರೆ ಇದಕ್ಕೆ ನಾವು ನಿಶೇಷವಾಗಿ ಭಾಗಿಸೋದು ಅಂತ ಹೇಳ್ತೀವಿ. ಸೊ ಪೂರ್ಣವಾಗಿ ಭಾಗಿಸಿದ್ರೆ ಅದಕ್ಕೆ ಅಪವರ್ತನಗಳು ಅಂತೀವಿ. ಹೀಗೆ ನೆಕ್ಸ್ಟ್ 5 ತಗೋಬಾರ್ದು. ಯಾವುದೇ ಸಂಖ್ಯೆಯ ಅಪವರ್ತನ ಆ ಸಂಖ್ಯೆಗಿಂತ ದೊಡ್ಡದಿರಕ್ ಸಾಧ್ಯನೇ ಇಲ್ಲ. ಅದೇ ಸಂಖ್ಯೆ ಲಾಸ್ಟ್, ಮತ್ತೆ ಚಿಕ್ಕದು 1. ಸೊ ಆದ್ದರಿಂದ 1, 2, 4 ಈ 3 ಸಂಖ್ಯೆಗಳು 4ರ ಅಪವರ್ತನಗಳು. ನೆನಪಿರಲಿ, ಅಪವರ್ತನಗಳು ಪರಿಮಿತ ಅಂದ್ರೆ ಎಣಸಕ್ ಬರ್ತದೆ. ಎಣಿಕೆಯ ಸಂಖ್ಯೆಗಳು ಎಣಿಸ್ಬೋದು, ಕೌಂಟ್ ಮಾಡ್ಬೋದು. ಅಪವರ್ತ್ಯ ಎಣಸಕ್ ಬರಲ್ಲ. ಅಪವರ್ತ್ಯ ಅಂದ್ರೆ ಬಗ್ಗಿಗಳಾಗಿರ್ತಾವ. ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ನಮ್ಮ ಹುಡುಗರು ಅಪವರ್ತನಗಳು ಮಿಸ್ಟೇಕ್ ಕನ್ಫ್ಯೂಸ್ ಆಗ್ತೈತೆ. ಅಪವರ್ತನಗಳಂದ್ರೆ ಆ ಸಂಖ್ಯೆನ ಭಾಗಿಸ್ತಕ್ಕಂಥ ಸಂಖ್ಯೆಗಳು, ಮತ್ತೆ ನಾವು ಎಣಸಕ್ ಬರ್ತದೆ ಕಡಿಮೆ ಅಂತ. ಬರೀ 1 2 4 ಇರ್ಬೇಕು. ಯಾವ ಆಪ್ಷನ್ ಆಗೈತೆ? ಆಯ್ಕೆ 4ರಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೋಗ್ರಿ. 7ನೇ ಪ್ರಶ್ನೆ ಇದೆ. ಏನಿತ್ತು 7ನೇ ಪ್ರಶ್ನೆ? 2/9 = x/63. ಇದರಲ್ಲಿ x ನ ಬೆಲೆ, ಇದರಲ್ಲಿ ನೋಡ್ರಿ, ಇದರಲ್ಲಿ x ನ ಬೆಲೆ ಅಂತ ಹೇಳಿದ್ರು. ದ ವ್ಯಾಲ್ಯೂ ಆಫ್ x, ಈ 2/9 ಐತೆ ಅದು ಬರ್ಕೊಡ್ಸಿದ = x/63. x ನ ಬೆಲೆ ಕೇಳ್ತದಲ್ಲ, ಸರಿಯಾಗಿ ಗಮನ ಕೊಡು, ಕೀಪ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇದು ಯಾವ ಚಿಹ್ನೆ? ಸಮ ಚಿಹ್ನೆ. ಅಂದ್ರೆ ಇವೆರಡು ಸಮವಾಗಿದಾವಂತ ತೋರಿಸುತ್ತೆ. ಇವ ನಾವ್ ಹೇಳ್ಬೇಕು, ಜಸ್ಟ್ ಇಲ್ಲೊಂದು ಪೂರ್ಣವಾದ ಭಿನ್ನ ರಾಶಿಗೆ ನಾವು ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತಕ್ಕಂಥ ಹೊಸ ಭಿನ್ನ ರಾಶಿ ರೂಪ ಸಮಾನ ಭಿನ್ನ ರಾಶಿ ಆಗಿರುತ್ತದೆ.
ಇಲ್ಲಿ ಇಸ್ ಈಕ್ವಲ್ ಟು ಚಿಹ್ನೆ ಹಾಕಿದ್ದರಿಂದ ಇದು ಸಮಾನ ಭಿನ್ನರಾಶಿ ಅಂತ ನಾವು ತಿಳ್ಕೊಂಡು, ಸೊ ಇಲ್ಲಂತೂ ಗೊತ್ತಿಲ್ಲ, ಇಲ್ಲಿ ಏನು ಇಲ್ಲ. ಹಾಗಾಗಿ 9ಕ್ಕ 7 ಗುಣಿಸಿದ್ರೆ 63 ಬರ್ತದೆ ನೋಡ್ರಿ. 9ಕ್ಕ 7 ಗುಣಿಸಿದ್ರೆ 63 ಬರ್ತದೆ. ಹಾಗಾಗಿ ಇದಕ್ಕೂ ನಾವು 7 ಗುಣಿಸ್ಬೇಕು. ಅವಾಗ ಏನಾಗುತ್ತೆ, ಸಮ ಚಿಹ್ನೆ ವರ್ಕೌಟ್ ಆಗುತ್ತೆ. ಸೊ 9 7 63. ಸೊ 2 7 14 ಅಂದ್ರೆ ಈ ಎಕ್ಸ್ ಜಾಗದಾಗ 14 ಬರ್ತದೆ. ಅಂದ್ರೆ ಎಕ್ಸ್ ಅಂದ್ರೆ 14. ಅಂಶಕ ಮತ್ತು ಛೇದಕ ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ನಾವು ಅನ್ಕೊಂಡು ಲೆಕ್ಕ ಮಾಡಬೇಕು. 2 7 14. ಆದ್ದರಿಂದ ಎಕ್ಸ್ ನ ಬೆಲೆ 14 ಸರಿಯಾದ ಉತ್ತರ. ಬನ್ನಿ ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8 ಇದೆ, ಸರಿಯಾಗಿ ಗಮನ ಕೊಡ್ಬೇಕಿಲ್ಲಿ ನೋಡ್ರಿ. 1378 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ ಅಂತ ಹೇಳ್ತಿದ್ರೆ ನೋಡ್ರಿ. 1 ಕಿಲೋಮೀಟರ್ಗೆ 1000 ಮೀಟರ್, 1378 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್? 1000ದಿಂದ ಭಾಗಿಸಿದ್ರೆ ಸಾಕು, ಇಲ್ಲ ಏಕಮಾನ ಪದ್ಧತಿ ಮಾಡಿದ್ರೆ ಕೂಡ ಬರ್ತದ. ಸೊ ಬರೀ 1378 ಮೀಟರ್ಗೆ ಡೇಟ್ 1000ದಿಂದ ಭಾಗಿಸ್ರಿ. ಯಾಕ 1000 ಭಾಗಿಸ್ಬೇಕಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್, ಹಾಗಾಗಿ 1000ದಿಂದ ಭಾಗಿಸ್ಬೇಕು. ಸೊ ಇಲ್ಲಿ ಈ ರೀತಿ ಭಾಗಿಸಿದಾಗ ಇದು ಕಡತ ಹೊಡೆಯುತ್ತೆ ನೋಡಿ. ಈ ರೀತಿ ಇದ್ದಾಗ ಕೆಳಗೆ ಸರಿದವ 3 ಸಲ ಅಂದ್ರೆ ಜಸ್ಟ್ 3 ಅಂಕಿ ಆದ್ಮೇಲೆ ದಶಮಾಂಶ ಬಿಂದು ಕೊಟ್ಬಿಟ್ರೆ, ಯಾಕಂದ್ರೆ ಇದು ಭಿನ್ನ ರಾಶಿಯನ್ನ ದಶಮಾಂಶ ಪರಿವರ್ತಿಸಿದ ರೀತಿ ಆಗ್ತದೆ. ಹಾಗಾಗಿ ನಂಗೆ ಬರೀ. ಸೊ ಇಲ್ಲಿ 3 0 ಇದ್ದರಿಂದ 3 ಅಂಕಿ ಬಿಂದು ಕೊಡ್ರಿ. 1.378 ಕಿಲೋಮೀಟರ್. ಸೊ ಯಾವ ಆಪ್ಷನ್ ಆಗೈತೆ ನೋಡ್ರಿ. ಸೊ ಆಯ್ಕೆ 4ರಲ್ಲಿ ಸರಿಯಾಗಿದೆ. ಸೊ ಆದ್ದರಿಂದ ಉತ್ತರ 4ನೇ ಆಯ್ಕೆ ಸರಿಯಾಗಿದೆ. ಬರೀ ನಮ್ಮ ಚಾಲೆಂಜ್ ಕೋಚಿಂಗ್ ಸಂಸ್ಥೆಯು ಈ ವರ್ಷ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ 2026 ಅಂತ ಹಮ್ಮಿಕೊಳ್ಳಲಾಗಿದೆ. ಏನಪ್ಪಾ, ಈ ವರ್ಷ ಯಾರ್ಯಾರು 4ನೇ ತರಗತಿ ಓದ್ತಾ ಇದ್ರಲ್ಲ ಅವರೆಲ್ಲ ಈ ನಮ್ಮ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಬಂದು ಬರೆದು ಇದರ ಸದುಪಯೋಗ ಪಡೆದುಕೊಳ್ಳಿ. ಇದು ಮಾರ್ಚ್ 22, 2026 ಭಾನುವಾರದಂದು ಸಮಯ ಬೆಳಗ್ಗೆ 10ಕ್ಕೆ ನಡೀತೈತೆ. ಎಲ್ಲಿ ಪರೀಕ್ಷೆ ನಡೆಯುವ ಸ್ಥಳ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್, ಕುಷ್ಟಗಿ ರೋಡ್, ಸಿಂಧೂರು. ನಮ್ಮ ಸಂಸ್ಥೆಯಾದ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಸಿಂಧನೂರಿನಲ್ಲಿ ಈ ಪರೀಕ್ಷೆ ಬೆಳಗ್ಗೆ 10 ಗಂಟೆಗೆ ಮಾರ್ಚ್ 22ನೇ ತಾರೀಕು ಇದೆ. ಸೊ ಚಂದ ಬಂದು ಬರೆದು ಎಲ್ಲರೂ ಸದುಪಯೋಗ ಪಡೆದುಕೊಂಡ್ರಿ. ಯಾರ್ಯಾರು ಈ ವರ್ಷ 4ನೇ ಕ್ಲಾಸ್ ಓದ್ತಾ ಇದ್ರಲ್ಲ ಆದಷ್ಟು ನೀವು ಫ್ರೆಂಡ್ಸ್ ಎಲ್ರಿಗೂ ಹೇಳ್ರಿ, ನಮ್ಮ ಕೋಚಿಂಗ್ ಅಲ್ಲಿ ಬಂದು ಬರೀರಿ ಎಕ್ಸಾಮ್. ಸೊ ಬಲ್ಲಿ ಪ್ರಶ್ನೆ ಸಂಖ್ಯೆ 9. ಏನ್ 9ನೇ ಪ್ರಶ್ನೆ ಅಂತ ಕೇಳಿದ. 10y 80 ಆದ್ರೆ ವೈನ ಬೆಲೆ ನೋಡ್ರಿ. ಅವ್ರು ಹೇಳಾರ 10y ಅಲ್ಲ, ಅದು 80 ಆದ್ರೆ ವೈನ ಬೆಲೆ ಕೇಳಕತ್ತ. ಈ ವೈದು ಬೆಲೆ ಎಷ್ಟಂತ ಹೇಳ್ತಾರೆ. ನೆನಪಿಲ್ಲಿ ಒಂದು ಪೂರ್ಣ ಸಂಖ್ಯೆ ಮತ್ತು ಒಂದು ಬೀಜ ಪದ ಬಂದಾಗ ಈಗ ನೋಡಿ ಏನ್ ಇಂಟು ಚಿಹ್ನೆ ಇರ್ತದೆ. ಸೊ ಇಂಟು ಚಿಹ್ನೆ ಇರುತ್ತೆ, ಹಾಗಾಗಿ ಇಂಟು ಇರ್ತಕ್ಕಂಥ ಸಂಖ್ಯೆ ಇಸ್ ಈಕ್ವಲ್ ಟು ದಾಟಿ ಹೋದ್ರೆ ಭಾಗಾಕಾರ ಆಗುತ್ತೆ. ಹಾಗಾದ್ರೆ ವೈ ಬೆಲೆ ಸಿಗ್ತದೆ. ವೈ ಇಸ್ ಈಕ್ವಲ್ ಟು 80 ಅಂದ್ರೆ ಈ 10 ಕಡೆ ಕಳ್ಸಕತ್ತೀವಿ. ಸೊ ಇಂಟು ಕಡೆ ಹೋದ್ರೆ ಭಾಗಾಕಾರ ಆಗುತ್ತೆ. ಇವಾಗ ಈ ಸೊನ್ನೆ ಹೋಯ್ತು, ವೈ ಇಸ್ ಈಕ್ವಲ್ ಟು 8 ಹಾಗೆ ಉಳಿತು. ಸೊ ಆದ್ದರಿಂದ ವೈನ ಬೆಲೆ 8 ಆಗಿರ್ತದ. ಸೊ ಸರಿಯಾದ ಉತ್ತರ 8. ನೆಕ್ಸ್ಟ್ ನೋಡ್ರಿ 10ನೇ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 10 ಏನ್ ಹೇಳುತ್ತೆ, 40ರ ಸಂಖ್ಯೆಯನ್ನು ರೋಮನ್ ಅಕ್ಷರದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. 40 ನೆನಪಿರ್ಲಿ, 40 ಅನ್ನೋದು ರೋಮನ್ ಪದ್ಧತಿಯಲ್ಲಿ ಮೂಲ ಸಂಖ್ಯೆ ಆಗಿರುವುದಿಲ್ಲ. ಸೊ ನಮಗ್ ಗೊತ್ತಿರುತ್ತೆ 40 ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 50 - 10 ರೀತಿ ಮಾಡ್ಕೋಬಹುದು. ಆದ್ರೆ ಯಾಕಪ್ಪ ಅಂದ್ರೆ 40 ಅನ್ನೋದಿಲ್ಲ. ಸೊ ಹಾಗಾಗಿ 50 ಅನ್ನೋದು ಗೊತ್ತು ಎಲ್ ಅಂತ. ಸೊ ಅದ್ರಲ್ಲಿ 10 ಕಳಿಬೇಕು. ನೆನಪಿರ್ಲಿ, ರೋಮನ್ ಪದ್ಧತಿಯಲ್ಲಿ ಹಿಂದೆ ಬರೆದ್ರೆ ಕಳೆದಂಗೆ, ಮುಂದೆ ಬರೆದ್ರೆ ಕೂಡಿಸಿದಾಗ ಅಂದ್ರೆ ಹಿಂದೆ ಎಕ್ಸ್ 10 ಅಂದ್ರೆ ಎಕ್ಸ್. ಸೊ ಹಿಂದೆ ಬರಬೇಕು ಎಕ್ಸ್ ಎಲ್. ಸೊ ಒಂದ್ ವೇಳೆ ಎಲ್ಲರ ಮುಂದೆ ಎಕ್ಸ್ ಬರ್ಬಿಟ್ರೆ 60 ಆಗುತ್ತೆ. ಸೊ ಎಕ್ಸ್ ಎಲ್ ಆಗುತ್ತೆ. ಸೊ ನಮ್ಮ ಉತ್ತರ ನೋಡ್ರಿ, ಎಲ್ ಎಕ್ಸ್ ಎಲ್ ಇತ್ತು 60, ಇದು 100, ಇದು 60, ಇದು 50, ಇದು ಸಿ ಅಂದ್ರೆ 200. ಸೊ ಆದ್ದರಿಂದ ನಮಗೆ ಕೇಳಿದ್ ಯಾವುದು, ಇದು 50 ಅಲ್ಲ 40. ನೆನಪಿರ್ಲಿ, ಇದು 100, ಇದು 60, ಇದು 40, ಇದು ಸಿ ಅಂದ್ರೆ 200. ಸೊ ನಮಗೆ ಎಕ್ಸೆಲ್ 40 ಬೇಕಾಯ್ತು. 50 ಅಂದ್ರೆ ಎಲ್ ಹೇಳಿದಲ್ವಾ, ಕಳಿಬೇಕು, ಅದ್ರಲ್ಲಿ 10 ಕಳಿಬೇಕು. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 11 ನೋಡ್ರಿ.
ನೋಡ್ರಿ ಇಲ್ಲಿ 4378ರಲ್ಲಿ 3ರ ಮುಖಬೆಲೆ ಮತ್ತು ಸ್ಥಾನ ಬೆಲೆ. ನೆನಪಿರ್ಲಿ, ಯಾವುದೇ ಸಂಖ್ಯೆಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬಹಳ ಈಸಿಯಾಗಿ ನಾವು ಕಂಡುಹಿಡಿಬಹುದು. 4378ರಲ್ಲಿ ಅವ್ರು ಕೇಳಿದ್ದಂತ 3ರ ಮುಖ ಬೆಲೆ, ಫಸ್ಟ್ ಮುಖ ಬೆಲೆ, ತದನಂತರ ಸ್ಥಾನ ಬೆಲೆ ಕೇಳ್ಯಾರ. ಸೊ ನೆನಪಿರ್ಲಿ, ಯಾವುದೇ ಸಂಖ್ಯೆಯ ಮುಖ ಬೆಲೆ ಅದೇ ಸಂಖ್ಯೆ ಆಗಿರ್ತದ, ಒಟ್ಟ ಚೇಂಜ್ ಆಗಲ್ಲ ನೋಡಿ. ಯಾವುದೇ ಸಂಖ್ಯೆಯ ಮುಖ ಬೆಲೆ ಸೇಮ್ ಅದೇ ಸಂಖ್ಯೆ, ತದನಂತರ ಅದೇ ರೀತಿ ಸ್ಥಾನ ಬೆಲೆ ಯಾವ ಸಂಖ್ಯೆ ಹಂಗೆ ಬರ್ಕೋಬೇಕು. ಅದ್ರ ಮುಂದೆ ಎಷ್ಟು ಸಂಖ್ಯೆ ಅದ ನೋಡ್ರಿ, 2 ಅಂಕೆಗಳು ಮುಂದಕ್ಕೆ ಬಲಗಡೆ ನೋಡ್ಬೇಕು, 2 ಅಂಕೆ ಅದಾವ, ಹಾಗಾಗಿ 2 0 ಕೊಡ್ರಿ. ಇದು ಸ್ಥಾನ ಬೆಲೆ. ಸ್ಥಾನ ಬೆಲೆ ಅಂದ್ರೆ ಯಾವುದೇ ಸಂಖ್ಯೆ ಆ ಸಂಖ್ಯೆ ಬಂದು ಮುಂದಕ್ಕೆ ಎಷ್ಟು ಸ್ಥಾನದವರು ಆ 0 ಕೊಡ್ಬೇಕು. ಮುಖ ಬೆಲೆ ಅಂದ್ರೆ ಅದೇ ಸಂಖ್ಯೆ. ಸೊ ಇಲ್ಲಿ 3 ಮತ್ತು 300 ಆಗುತ್ತೆ ಉತ್ತರ. ನೋಡ್ರಿ ಯಾವ ಆಪ್ಷನ್ ಆಗೈತಿ. ಸೊ ಮೊದಲನೇ ಉತ್ತರ ಆಪ್ಷನ್ ಎ ದಲ್ಲಿ ಸರಿಯಾದ ಉತ್ತರವಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಶ್ನೆ ಸಂಖ್ಯೆ 12 ನೋಡ್ರಿ. 4 ಪೆನ್ಸಿಲ್ಗಳ ಒಟ್ಟು ಬೆಲೆ 16 ಆದ್ರೆ 1 ಪೆನ್ಸಿಲ್ ಬೆಲೆ ಎಷ್ಟು? ನೋಡ್ರಿ, 4 ಪೆನ್ಸಿಲ್ 16 ರೂಪಾಯಿ, 1 ಪೆನ್ಸಿಲ್ ನಾವೇನ್ ಬೇಕು. ಸೊ 1 ಪೆನ್ಸಿಲ್ ಬೇಕಲ್ಲ, ಒಟ್ಟು ಬೆಲೆ ಎಷ್ಟೈತೆ? 16 ರೂಪಾಯಿ ಐತಿ. ಎಷ್ಟು? 4 ಪೆನ್ಸಿಲ್ಗೆ ನೋಡ್ರಿ, 4 ಪೆನ್ಸಿಲ್ಗೆ 16 ರೂಪಾಯಿ ಅಂದ್ರೆ ಕೇವಲ 1 ಪೆನ್ಸಿಲ್ ಬೇಕು. 1 ಪೆನ್ಸಿಲ್ಗೆ ಎಷ್ಟು ರೂಪಾಯಿ? ಏಕಮಾನ ಪದ್ಧತಿ ಮಾಡೋದು ಬರ್ತದೆ. ಸೊ ಈ ರೀತಿ 8 ಮಾರ್ಕ್ ಹಾಕೊಡ್ರಿ, ಅಂದ್ರೆ ಹೊರೆ ಗುಣಕಾರ ಹಾಕೊಡ್ರಿ. ಯಾವ ಕಡೆ 2 ನಂಬರ್ ಇದಾವೆ ಅವನ್ನ ಗುಣಿಸ್ರಿ. ಈ 1 ಮತ್ತು 16 2 ಕಡೆ ಇದಾವ. 1 × 16 ಡಿವೈಡ್ ಉಳಿದಂತ 1 ನಂಬರ್ ಕೆಳ ಬರ್ಕೊಡ್ರಿ. 4 1 4 4 1 4 4 ರೂಪಾಯಿ. 1 ಪೆನ್ಸಿಲ್ಗೆ 4 ರೂಪಾಯಿ ಉತ್ತರ ಆಗ್ತದ. ಸೊ ಆದ್ದರಿಂದ ಮೊದಲನೇ ಆಯ್ಕೆಯಲ್ಲೇ ನಮ್ಮ ಉತ್ತರವಿದೆ. ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 4. ಮುಂದಿನ ಪ್ರಶ್ನೆ ನೋಡ್ರಿ, ಪ್ರಶ್ನೆ ಸಂಖ್ಯೆ 13 ಏನ್ ಹೇಳುತ್ತೆ? ಆಯತದ ಘನದಲ್ಲಿರುವತಕ್ಕಂಥ ಕೋನಗಳ ಸಂಖ್ಯೆ ಅಂತ ಹೇಳಿದ್ರೆ. ಸೊ ಸರಿಯಾಗಿ ಗಮನ ಕೊಡ್ರಿ. ಆಯತ ಘನದಲ್ಲಿರ್ತಕ್ಕಂಥ ಕೋನಗಳ ಸಂಖ್ಯೆ ಎಷ್ಟು ಅಂದ್ರೆ 24 ಕೋನಗಳು. ಯಾವ ರೀತಿಯಪ್ಪ ಅಂದ್ರೆ, ಆಯತ ಘನ ಅಂದೇಟಿಗೆ ನೆನಪಾಗಬೇಕು. ಆಯತ ಘನದಲ್ಲಿ 6 ಮುಖಗಳಿರ್ತವೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಆಯತ ಘನ ಸರಿಯಾಗಿ ಇಳಿಸಬ್ರಿ. ಸೊ ಆಯತ ಘನ ನೆನಪಿರ್ಲಿ ಸರ್. ಇಲ್ಲಿ ಒಟ್ಟು ಒಂದು ಮುಖದಲ್ಲಿ ನಿಮ್ಗೆ ನೆನಪಿರ್ಲಿ, ಒಂದು ಆಯತದಲ್ಲಿ ಎಷ್ಟು ಕೋನ ಇರ್ತಾವ? ಇಲ್ಲೊಂದು ಕೋನ, ಇಲ್ಲೊಂದು ಕೋನ, ಇಲ್ಲೊಂದು ಕೋನ, ಇಲ್ಲೊಂದು ಕೋನ. ಸೊ ಒಟ್ಟು 4 ಕೋನ ಇರ್ತಾವ. ಒಟ್ಟು ಇಲ್ಲಿ 6 ಮುಖಗಳಿರ್ತವೆ. ಎಷ್ಟು ಮುಖ ಇರ್ತಾವ? 6 ಮುಖ. ಹಾಗಾಗಿ ಪ್ರತಿಯೊಂದು ಮುಖದಲ್ಲಿ 4 4 ಕೋನಗಳು. ಸೊ ಹಾಗಾಗಿ 6 4 24 ಕೋನಗಳು. ಎಷ್ಟು ಕೋನ? 24 ಕೋನಗಳು. 24 ಕೋನಗಳು. ಓಕೆ, ಇಲ್ಲಿ ಆಪ್ಷನ್ ಆಗಿ ಇಲ್ಲ, ಬರ್ದಿಲ್ಲ, ಸ್ವಲ್ಪ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಸೊ 24 ಕೋನ ನೆನಪಿರ್ಲಿ. ಆಯತಘನದಲ್ಲಿ 24 ಕೋನಗಳಿವೆ. ಬನ್ನಿ ಮುಂದಿನ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 14 ನೋಡ್ರಿ. 5/8 ಅನ್ನು 3/8 ಹೋಲಿಸಿದ್ರೆ ನೋಡ್ರಿ, ಅವ್ರ ಕ್ವಶನ್ ನಾವು ಸರಿಯಾಗಿ ನಮ್ಗಿಂತ ಕ್ವಶನ್ ಸರಿಯಾಗಿ ಯೋಚನೆ ಮಾಡುವ. 5/8 ಐತಲ್ಲ, ಇದೇ ಭಿನ್ನ ರಾಶಿಯನ್ನ 3/8 ಜೊತೆ ಹೋಲಿಕೆ ಮಾಡಕತ್ತಾರ. ಏನಪ್ಪ ಏನಾಗಕತ್ತೈತಿ ಇಲ್ಲಿ ಕೆಲಸ ಅಂತ ನೋಡಕತ್ತಾರ. 5/8 ಅನ್ನೋದು 3/8 ಜೊತೆ ಹೋಲಿಕೆ ಮಾಡಕತ್ತಾರ. ಅವಾಗ ಏನ್ ಹೇಳುತ್ತೆ ಆಪ್ಷನ್ ಆಗ? ಚಿಕ್ಕದು, ದೊಡ್ಡದು, ಸಮ ಯಾವುದು ಅಂತ ಕೇಳಕತ್ತಾರ. ಅದ್ರ ನೋಡ್ಬೇಕು. ಈ 5/8 3/8 ನೋಡ್ಬೇಕು. ಅವಾಗ ನೋಡ್ಬೇಕು, ಇಲ್ಲಿ ಛೇದ ಸೇಮ್ ಐತೆ. ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಸಣ್ಣದ್ರೆ ಸಣ್ಣದಾಗತ್ತೆ, ದೊಡ್ಡದ್ರೆ ಸಣ್ಣದಾಗತ್ತೆ, ದೊಡ್ಡದಿದ್ರೆ ದೊಡ್ಡದಾಗತ್ತೆ. ಇಲ್ಲಿ 5 ಮತ್ತೆ 3 ದೊಡ್ಡದು ಯಾವುದು? 5 ದೊಡ್ಡದು. ಹಾಗಾಗಿ ಈ ಬಿದ್ರೆ ದೊಡ್ಡದು, ಈ ಬಿದ್ರೆ ಸಣ್ಣದು. ಆದ್ರೆ ನಮಗೆ ಏನ್ ಮಾಡ್ಬೇಕು? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಬಂದ್ ನೋಡ್ಬೇಕು. 5/8 ಅನ್ನು 3/8 ಹೋಲಿಕೆ ಮಾಡಕತ್ತೀವಿ ಅಂದ್ರೆ ನಾವು ಇದ್ರದ್ದು ಹೇಳ್ಬೇಕು. ಈಗ ಇದು ಇದಕ್ಕಿಂತ ಏನಾಗಿದೆ? ದೊಡ್ಡದಾಗಿದೆ. ಸೊ ಅದರ ದೊಡ್ಡದು ಈ ರೀತಿ ಮಾಡ್ಬೋದು. 5/8 ಅನ್ನೋದು 3/8ಗಿಂತ ದೊಡ್ಡದು. ಹಾಗಾಗಿ ನಮ್ಮ ಆಯ್ಕೆ 2ರಲ್ಲಿದೆ. ಕೆಲವು ಮಕ್ಕಳು ಏನ್ ಮಾಡ್ಬಿಡ್ತಾರೆ, 3/8 ಹೋಲಿಕೆ ಮಾಡಕತ್ತೀವಿ ಅಂತೇಳಿ 3/8 ಸಣ್ಣದಂತ ಹಾಕ್ತಾರೆ. 3/8 ಸಣ್ಣದೇ ಇರ್ತದೆ. ಆದ ಪ್ರಶ್ನೆಯಲ್ಲಿ 5/8 ಕೇಳ್ತದಾರ ನೋಡಿ, 5/8 ಬಗ್ಗೆ ಮಾತಾಡ್ತದಾರ. ಹಾಗಾಗಿ ನಮ್ಮ ಉತ್ತರ ದೊಡ್ಡದು ಸರಿಯಾಗುತ್ತೆ. ಬನ್ನಿ ನಮಗೆ ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ ನೋಡ್ರಿ. 178 ಡಿಗ್ರಿ ಎನ್ನುವುದು ಈ ಕೋನಕ್ಕೆ ವಿಧಾನ ಅಂತ ಕೇಳಿದಾರೆ. ಯಾವ ಕೋನದ ವಿಧಾನ ಅಂತ ಕೇಳಿದಾರೆ. ನೆನಪಿರ್ಲಿ, ಈಗ 90 ಡಿಗ್ರಿಗಿಂತ ಹೆಚ್ಚು ಹಾಗೂ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಈ ಮಧ್ಯದಲ್ಲಿ ಇರ್ತಕ್ಕಂಥ ಕೋನಗಳಿಗೆ ಅಂದ್ರೆ ಈ ಕೋನ ಕೂಡ ಇದ್ರ ಮಧ್ಯನೇ ಬರ್ತದ. ಸೊ 170 ಇಂಥ ಕೋನಗಳಿಗೆ ನಾವು ವಿಶಾಲ ಕೋನ ಅಂತ ಕರಿತೀವಿ. ಸೊ ನಾವು ನೋಡ್ಬೇಕು, ಇಲ್ಲಿ ವಿಶಾಲ ಕೋನ ಎಲ್ಲೈತಿ ಅಥವಾ ಅಧಿಕ ಕೋನ ಅಂತಾನೂ ಕರಿತೀವಿ. ಸೊ ಇಲ್ಲಿ ಮೊದಲನೇ ಆಯ್ಕೆಯಲ್ಲಿ ವಿಶಾಲ ಕೋನ ಅಂತ ಐತಿ. ಸೊ ಇದು ಸರಿಯಾದ ಉತ್ತರ. ಸರ್ ಹಾಗಾದ್ರೆ ಲಘು ಕೋನ ಅಂದ್ರೆ
90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಸರ್ ಲಂಬ ಕೋನ ಅಂದ್ರೆ ಕರೆಕ್ಟ್ 90 ಡಿಗ್ರಿ ಸಮನಾಗಿರ್ಬೇಕು. ಸರ್ ಸರಳ ಕೋನ ಅಂದ್ರೆ ಸರ್ 180 ಡಿಗ್ರಿಗೆ ಸಮನಾಗಿರ್ಬೇಕು. ಸೊ ಹಾಗಾಗಿ 172 90 ಮತ್ತು 180 ಡಿಗ್ರಿ ಮೊದಲ ಮಧ್ಯದಲ್ಲಿ ಬರ್ತದ. ವಿಶಾಲ ಕೋನ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16 ಹೇಳುತ್ತ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಹೊಂದಿರುವ ವ್ಯಾಸಗಳು ಅಂತ ಕೇಳ್ತಾರೆ. ನೆನಪಿರ್ಲಿ, ನಾವು ಒಂದು ವೃತ್ತದಲ್ಲಿ ಇದು ಕೇಂದ್ರ ಬಿಂದು ಆಗಿರ್ತದ. ಅವ್ರು ತ್ರಿಜ್ಯ ಕೊಡೋರು. ತ್ರಿಜ್ಯ ಅಂದ್ರೆ ನೆನಪಿರ್ಲಿ, ಇದು ತ್ರಿಜ್ಯ ಅಂತ ತಗೋರಿ. ಇದು 3 ಸೆಂಟಿಮೀಟರ್ ಐತೆ. ನಮಗೂ ನೆನಪಿರ್ಬೇಕು ವ್ಯಾಸ ಆದ್ರೆ ಏನು. ವ್ಯಾಸ ಅಂದ್ರೆ ಇಲ್ಲಿಂದ ಹಿಡಿದು ಇದ್ರ ಮೇಲೆ ನೆನಪಿರ್ಲಿ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರ್ಬೇಕು. ವೃತ್ತದ 2 ಪರಿಧಿಯ ಮೇಲೆ 2 ಬಿಂದು ಟಚ್ ಆಗಿರ್ಬೇಕು. ಇದಕ್ಕೆ ನಾವು ವ್ಯಾಸ ಅಂತೀವಿ. ಸೊ ಹಾಗಾಗಿ ನೆನಪಿರ್ಲಿ, ಮತ್ತು ಒಂದು ವೃತ್ತದಾಗ ಒಂದು ವ್ಯಾಸದೊಳಗ 2 ತ್ರಿಜ್ಯ ಇರ್ತಾವ. ಅಂದ್ರೆ ಇಲ್ಲೊಂದು ತ್ರಿಜ್ಯ 3 ಸೆಂಟಿಮೀಟರ್, ಈ ಕಡೆ ಒಂದು ತ್ರಿಜ್ಯ 3 ಸೆಂಟಿಮೀಟರ್. ಅಂದ್ರೆ ಇದು 3 ಇದು 3 ಇವೆರಡನ್ನ ಸೇರಿಸ್ರಿ ಅವಾಗ ವ್ಯಾಸ ಆಗುತ್ತೆ. 3 + 3 6 ಸೆಂಟಿಮೀಟರ್. ಹಾಗಾಗಿ ಸೊ ನೆನಪಿರ್ಲಿ, ಒಂದು ವ್ಯಾಸವು ಒಂದು ವ್ಯಾಸ 2 ತ್ರಿಜ್ಯ ಇರ್ತಾವ. ಹಾಗಾಗಿ ತ್ರಿಜ್ಯ 3 ಇದ್ರೆ 3 ಮತ್ತೆ 3 ವಾಪಸ್ ಕೂಡಿಸ್ರಿ 6 ಆಗುತ್ತೆ. ಒಂದು ವ್ಯಾಸದ ಅಳತೆ 6 ಸೆಂಟಿಮೀಟರ್. ನೆನಪಿರ್ಲಿ, ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನ ಎಳೆಯಬಹುದು. ಆ ಅನೇಕ ವ್ಯಾಸಗಳು ಸಮನಾಗಿರ್ತಾವ. ಬನ್ನಿ ನೆಕ್ಸ್ಟ್ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 17 ಸರಿಯಾಗಿ ಬಂದ್ಬಿಟ್ಟು ಓಕೆ. ಇಲ್ಲಿ ನೋಡ್ರಿ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಬೇಸಿಗೆ ತರಬೇತಿಗಳು ಆರಂಭ ಆಗ್ಯಾವ. ಅಂದ್ರೆ ಅಡ್ಮಿಷನ್ಸ್ ಆರ್ ಆಲ್ರೆಡಿ ಓಪನ್. ಕ್ಲಾಸ್ಗಳು ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾವ. ನೋಡ್ರಿ ನೆನಪಲ್ಲಿ, 4 ಮತ್ತು 5ನೇ ತರಗತಿಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ ಸಮ್ಮರ್ ಕ್ಲಾಸಸ್ ಏನಪ್ಪಾ ವಿಶೇಷ ತರಬೇತಿಗಳು. ಯಾವುದು? ಸೈನಿಕ, ಕಿತ್ತೂರು, ನವೋದಯ, RMS, ಮಿಲಿಟರಿ, ಮುರಾರ್ಜಿ ಮತ್ತು ಆದರ್ಶ ವಸತಿ ಶಾಲೆಗಳಿಗೆ ತರಬೇತಿಯನ್ನು ನೀಡತಕ್ಕಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಸುಮಾರು ವರ್ಷಗಳಿಂದ ಇದೇ ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ನೀವೇನ್ ಮಾಡ್ತಾರಪ್ಪ ಅಂದ್ರೆ ಈ ಸಮ್ಮರ್ ಕ್ಲಾಸ್ ಅಲ್ಲಿ ಆರಾಮ್ಸೆ ರಜೆ ಸಿಕ್ತಂತ ಆರಾಮ್ ಊರಾಗ ಹೋಗಿ ತಿರ್ಗಾಡ್ ಮಾಡ್ರಿ. ಮತ್ ಬೆಳಗಿದ್ರೆಲ್ಲ ಕಪ್ಪಾಗ್ಬಿಡ್ತೀರಿ. ಸೊ ನಮ್ಮ ಶಾಲೆಗೆ ಬರ್ರಿ. ಸೊ ನಿಮ್ಮ ಅಂದ ಚಂದದ ಜೊತೆಗೆ ನಾವು ವಿದ್ಯಾಭ್ಯಾಸವನ್ನು ಸರಿಯಾಗಿ ಒದಗಿಸ್ಕೊಡ್ತೀವಿ. ಹಾಗಾಗಿ ನಮ್ಮಲ್ಲಿ ಬಲ್ಲಿ ಸೈನಿಕ ಮತ್ತು ಸ್ಪೆಷಲಿ ಸೈನಿಕಿತ್ತು ನವೋದಯ ಹಾಗೂ ಮಾನಸಿಕ ಸಾಮರ್ಥ್ಯದ ಮೇಲೆ ನೀವು 5ನೇ ಕ್ಲಾಸ್ ಇರಲಿ ಪರವಾಗಿಲ್ಲ, 6ನೇ ಕ್ಲಾಸ್ ಬಂದಲ್ಲಿ ನಮ್ಮಲ್ಲಿ ಸೇರಿ 1-2 ತಿಂಗಳು ಒಳ್ಳೆ ಎಜುಕೇಶನ್ ತಗೊಳ್ರಿ. ಸೊ ವಸತಿ ರಹಿತ ವಸತಿ ಸಹಿತ. ಸರ್ ನಾವು ನಿಮ್ ಬೇರೆ ಊರು ದೂರದಿಂದ ಬರ್ತಾ ಇದೀವಿ, ಆಯ್ತು ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿ. ಸರ್ ನಾವು ಇಲ್ಲೇ ಲೋಕಲ್ ಸಿದ್ದೂರಲ್ಲಿ ಇದೀವಿ, ಆಯ್ತು ಬನ್ನಿ, ನಮ್ಗೆ ಲೋಕಲ್ ವ್ಯವಸ್ಥೆ ಸಹ ಇದೆ ಇರ್ಬೋದು. ನೋಡ್ರಿ, ಪ್ರವೇಶಗಳು ಪ್ರಾರಂಭ ಆಗಿವೆ, ಈಗಾಗಲೇ ಪ್ರಾರಂಭ ಆಯ್ತು. ಮತ್ತೆ ಸರ್ ನಾವು ಕನ್ನಡ ಮೀಡಿಯಂ ಇದೀವಿ, ಇಂಗ್ಲಿಷ್ ಮೀಡಿಯಂ ಪರವಾಗಿಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಸರ್ ಸ್ಟೇಟ್ ಇದೀವಿ, CBSE ನೋ ಪ್ರಾಬ್ಲಮ್. ಎಲ್ಲಾ ನಮ್ಮ ಸಿಲೆಬಸ್ಗಳಿಗೆ ನಾವು ಹೊಂದಿಕೆ ಆಗ್ತಕ್ಕಂಥ ಪಾಠಗಳನ್ನ ಮಾಡ್ತೀವಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ 9449771212ಗೆ ಹಾಗೂ 9900206243ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವು ಪಡೆದುಕೊಳ್ಬೇಕು. ತಪ್ಪದೆ ನಿಮ್ಮ ಫ್ರೆಂಡ್ಸ್ ಇರ್ಲಿ, ನಿಮ್ಮ ಅಣ್ಣ ತಮ್ಮರಿರ್ಲಿ, ಯಾರಿಗಾದ್ರೂ ಸಂಪರ್ಕ ಶೇರ್ ಮಾಡ್ರಿ, ಎಲ್ಲರಿಗೂ ಸ್ವಲ್ಪ ಉಪಯುಕ್ತವಾಗಲಿ. ಮುಂದಿನ ಪ್ರಶ್ನೆ ಬರೀ. ಪ್ರಶ್ನೆ ಸಂಖ್ಯೆ 17. 9 ಮೀಟರ್ ಉದ್ದದಲ್ಲಿ ಎಷ್ಟು ಸೆಂಟಿಮೀಟರ್ಗಳಿದೆ? ನೆನಪಿರ್ಲಿ, 1 ಮೀಟರ್ನಾಗ 100 ಸೆಂಟಿಮೀಟರ್ ಇರ್ತಾವ. ಸೊ ಹಾಗಾಗಿ ನೆನಪಿರ್ಲಿ, 9 ಮೀಟರ್ಗೆ ಇದಕ್ಕಿಂಟು 100 ಮಾಡ್ಬೇಕು. ಯಾಕಪ್ಪ ಅಂದ್ರೆ 1 ಮೀಟರ್ನಾಗ 100 ಸೆಂಟಿಮೀಟರ್ ಇರ್ತಾವ. ಹಾಗೆ 9ಕ್ಕೆ ಇಂಟು 100 ಮಾಡ್ರಿ, 900 ಸೆಂಟಿಮೀಟರ್ ಆಗ್ತಾವ. ಸೊ ನಮ್ಮ ಸರಿಯಾದ ಉತ್ತರ 900 ಸೆಂಟಿಮೀಟರ್. ನೋಡ್ರಿ ಯಾವ ಆಪ್ಷನ್ ಆಗೈತೆ. ಸೊ ಆಯ್ಕೆ ಬಿ ಯಲ್ಲಿ ಸರಿಯಾದ ಉತ್ತರವಿದೆ. ಸೊ ತಿಳಿತು. ನೆಕ್ಸ್ಟ್ ಪ್ರಶ್ನೆ ಬನ್ನಿ. 18ನೇ ಪ್ರಶ್ನೆ ನೋಡ್ರಿ. 5 ಸೆಂಟಿಮೀಟರ್ ಉದ್ದವುಳ್ಳ ಚೌಕದ ಸುತ್ತಳತೆ ಏನಾಗಿರ್ತದ ಅಂತ ಕೇಳಿದ್ರೆ. ಸೊ ನಮಗೆ ಚೌಕ ಅಂದೇಟಿಗೆ ಫಸ್ಟ್ ಈ ರೀತಿ ಇರ್ತದ ನೋಡ್ರಿ. ಸರ್ ಇದು ಯಾಕೆ ಲೈನಿಂಗ್ ಹಾಕತ್ರಿ? ಯಾಕಪ್ಪ ಅಂದ್ರೆ ಈ ಲೈನ್ಗಳು ಏನ್ ಸೂಚನೆ ಮಾಡ್ತಂದ್ರೆ ಎಲ್ಲಾ ಭಾಗಗಳು ಸರ್ವ ಸಮನಾಗಿರ್ತಾವ, ದ ಈಕ್ವಲ್ ಲೆಂತ್ ಅಂತ ಇರ್ತಾವ. ಅದಕ್ಕಾಗಿ ನೆನಪಿಟ್ಕೋಬೇಕು. ಸೊ ಅವರು ಉದ್ದ ಅಂತ ಕೊಟ್ರ 5, ಇದು ಏನೋ 5 ಸೆಂಟಿಮೀಟರ್, ಇದನ್ನು 5 ಇರ್ತದ, ಇದನ್ನು 5 ಆಗಿರುತ್ತ, ಇದನ್ನು 5 ಇರುತ್ತೆ. ಸುತ್ತಳತೆ ಅಂತ ಮಾತಾಡಿದಾಗ ಇವೆಲ್ಲವನ್ನ ಕೂಡಿಸ್ಬಿಡ್ರಿ. ಸೊ 5, 5, 10, 15, 15, 5, 20 ಸೆಂಟಿಮೀಟರ್ ಉತ್ತರ. ಸೊ ಕೂಡ್ಸಿಲ್ಲಪ್ಪ ಅಂದ್ರೆ 5 × 4 ಅಂದ್ರೆ ಬಾಹು × 4 ಸೂತ್ರ ಐತೆ. ಸೊ ನಾವು ಮಾಡಬಹುದು. 20 ಸೆಂಟಿಮೀಟರ್ ಸರಿಯಾದ ಉತ್ತರ. ಬನ್ನಿ, ಅರ್ಥ ಆಗಿತ್ತಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 19ನೇ ಪ್ರಶ್ನೆ ನೋಡ್ರಿ. 20ರಿಂದ 30ರ ನಡುವೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು. ನೆನಪಿರಲಿ, ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆ ಕಂಡುಹಿಡಿಯಬೇಕಾದ್ರೆ ಬಹಳ ಸಿಂಪಲ್ ಆಗಿ ನಾವು ಕಲಿಬಹುದು, ಈಸಿಯಾಗಿ ಮಾಡಬಹುದು. ನೆನಪಿರಲಿ, 2 ಹೊರತುಪಡಿಸಿ ಉಳಿದ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಏನಂತ ಬೆಸ ಸಂಖ್ಯೆ ಆಗಿರ್ತಾವ. 20ರಿಂದ 30 ನೋಡಕಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಕಂಡುಹಿಡಿಯಬೇಕು, ಎಲ್ಲ ಆಲ್ಮೋಸ್ಟ್ ಬೆಸ ಸಂಖ್ಯೆನೇ ಆಗಿರ್ಬೇಕು.
ಸದ್ಯ ನಮಗ್ ಗೊತ್ತಿರೋ ಪ್ರಕಾರ ಈ ಸದ್ಯ 2 ಅವಿಭಾಜ್ಯ ಸಂಖ್ಯೆ ಅದಾವ, ಒಂದು 23 ಒಂದು 29. ಈ ಸರಿ ಇವೇ ಹೆಂಗಂತ ಹೇಳ್ತಾರಪ್ಪ, ಈ ಸಂಖ್ಯೆಗಳು ಒಂದು ಮತ್ತು ಅದೇ ಸಂಖ್ಯೆಯಿಂದ ಬಿಟ್ಟು ಬೇರೆ ಸಂಖ್ಯೆ ಬಗ್ಗೆ ಭಾಗ ಆಗಲ್ಲಪ್ಪ. ಬೇಕಾದ್ರೆ ನೋಡ್ರಿ 21 ಐತಲ್ಲ, ಇದು 7ರ ಬಗ್ಗೆಗೆ ಐತೆ, 3ರ ಬಗ್ಗೆಗೆ ಐತೆ, ಭಾಗ ಆಗ್ಬಿಡುತ್ತೆ, ಅದಕ್ಕೆ ಅದು ಅವಿಭಾಜ್ಯ ಆಗಲ್ಲ. ಇಲ್ಲಿ ನೋಡಿ 23, 29 ನಾ ಬರಂದ್ ಆಕೆ ಐತೆ ಅದು ಬಿಟ್ಬಿಡ್ರಿ, ಉತ್ತರ ಅದು. ಇದರ ಬರೀ 27 ನೋಡ್ರಿ 9ರ ಬಗ್ಗೆಗೆ ಐತಿ, 9 3 27. ಸೊ 3 9 23 ಇದು ಭಾಗ ಆಗಲ್ಲ. ಇಲ್ಲಿ 30 ಐತಿ ನೋಡ್ರಿ, 3 10 30, 10 3 30, ಇದು ಭಾಗ ಆಗುತ್ತೆ. ಸೊ ಅವೆಲ್ಲ ಹೋಯ್ತು. ಈ ಸಂಖ್ಯೆಗಳು ಯಾವ ಬಗ್ಗೆ ಬರಲ್ರಿ, ಹುಡುಕಿದ್ರು ಬರಲ್ಲ. ಸೊ ಹಾಗಾಗಿ ಇದೇ ಅವಿಭಾಜ್ಯ ಸಂಖ್ಯೆಗಳು. ಬರ್ರಿ ಕೊನೆಯ ಪ್ರಶ್ನೆ ನೋಡ್ರಿ. ಸೊ ಬರೀ ಕೊನೆಯ ಪ್ರಶ್ನೆ 20ನೇ ಪ್ರಶ್ನೆ ನೋಡ್ರಿ. ಏತೆ ಪ್ರಶ್ನೆ, ಈ ಕೆಳಗಿನ ಆಕೃತಿಯಲ್ಲಿ ತೋರಿಸಿರುವ ಬಿಂದುಗಳ ಸಂಖ್ಯೆ ಅಂತ ಇದೆ. ಈ ಬನ್ನಿ ಇಲ್ಲೊಂದು ಚಿತ್ರ ಐತಿ, ನಾವು ಸರಿಯಾಗಿ ಗಮನ ಕೊಡ್ಬೇಕು. ಬಿಂದುಗಳು ಕೇಳಕತ್ತಾರ, ಹೇಳ್ಸಂಬರಿ ಎಷ್ಟು ಅದಾವಂತ. ಇಲ್ಲಿ 1 ಐತೆ, 2 3 4 5 6 7 8 9 10 11 12 13 14 15 16, ಒಟ್ಟಲ್ಲಿ 16 ಬಿಂದುಗಳಿವೆ. ನಾವ್ ಈ ರೀತಿಯಾಗಿ ಎಣಿಸ್ಬೋದು. ಇದೊಂದು ಈಸಿ ಟ್ರಿಕ್ ಐತೆ. ಹೆಂಗ ಇದೇ ಎಣಿಸ್ಬೇಕು. ಇದು 1, ಇದು 2, ಇದು 3, ಇದು 4. ಓ ಇಲ್ಲಿ 4 ಇದಾವಲ್ಲ, ಈ ಮೂಲೆಗಳು ನೋಡ್ಕೊಂಡ್ ಹೋಗಿ. ಇದು 1ನೇ ಮೂಲೆ, 2ನೇ ಮೂಲೆ, 3ನೇ ಮೂಲೆ, 4ರ ವರ್ಗ, 4 4 16. ಸೊ 16 ಅಷ್ಟು ಎಣಿಸೋದೇನ್ ಬೇಡ, ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಇಲ್ಲಿಗೆ 20 ಪ್ರಶ್ನೆ ಕಂಪ್ಲೀಟ್ ಆದವು. ಓಕೆ ನೋಡ್ರಿ, ಹೀಗೆ ನಿಮಗೇನಾದ್ರು ಇನ್ನು ಇದೇ ರೀತಿ ನಮ್ಮ ತರ ನಮ್ಮ ಕ್ಲಾಸ್ಗಳಿಗೆ ಸರಿಯಾಗಿ ಕೇಳ್ಬೇಕಪ್ಪ ಅಂದ್ರೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರ್ ಈ ಯೂಟ್ಯೂಬ್ ಅಲ್ಲಿ ಚಾನಲ್ ಇದೆ. ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ, ಎಲ್ಲರೂ ಸಹ ಉಪಯುಕ್ತವಾಗಲಿ. ಓಕೆ, ಧನ್ಯವಾದ.